ವೀಕ್ಷಕರೇ, ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಸುಳ್ಳಿ ತಾಲೂಕಿನ 16 ಕಡೆಗಳಲ್ಲಿ ಮಳೆ ಮಾಪನ ಕೇಂದ್ರ ಕೆಟ್ಟು ಹೋಗಿದ್ದು, ಇದನ್ನ ಶೀಘ್ರವಾಗಿ ಸರಿಪಡಿಸಬೇಕು. ಮಳೆ ಮಾಪನ ಸರಿ ಇಲ್ಲದರಿಂದ ಬೆಳೆ ವಿಮೆಯಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದ್ದು, ಮಳೆ ಮಾಪನ ಶೀಘ್ರ ಸರಿಪಡಿಸದೇ ಇದ್ದಲ್ಲಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ಗಳ ಎದುರು ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಮಂಡಲಾಧ್ಯಕ್ಷ ವೆಂಕಟ್ ಒಳಲಂಬೆ ಹಾಗೂ ಪ್ರಧಾನ ಕಾರ್ಯದರ್ಶಿ ವಿನಯ್ ಕುಮಾರ್ ಕನ್ನಡಕ ಎಚ್ಚರಿಕೆ ನೀಡಿದ್ದಾರೆ. ಜುಲೈ 3ರಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಬಿಜೆಪಿ ಮಂಡಲ ಸಮಿತಿಯ ಮಾಜಿ ಅಧ್ಯಕ್ಷ ಹರೀಶ್ ಕಂಜಿಪಿಲ್ಲಿ, ಬೆಳ್ಳಾರೆ ಸಹಕಾರ ಸಂಘದ ಅಧ್ಯಕ್ಷ ಆರ್.ಕೆ. ಭಟ್ ಕುರುಮಡೇಲು, ಶಿವನಂದ ಕುಕ್ಕುಂಬಳ, ಮಡಪಾಡಿ ಸಹಕಾರ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ಮುಳುಗಾಡು ಮೊದಲಾದವರು ಮಾತನಾಡಿದರು. ಬಿಜೆಪಿ ಪ್ರಮುಖರಾದ ಸುಭಾಷ್ ಶೆಟ್ಟಿ ಮೇನಾಲ, ಪ್ರದೀಪ್ ಕುಮಾರ್ ಮನವಳಿಕೆ, ಎಟಿ ಕುಸುಮಾತರ್, ವಿಕ್ರಮ್ ಮಡ್ಪಂಗಾಯ, ಚನಿಯಾ ಕಲ್ತಡ್ಕ, ಅಶೋಕ್ ಅಡ್ಕಾರ್, ಅವಿನಾಶ್ ಕುರುಂಜಿ, ಹರ್ಷಿತ್ ಕಾಜಾ ಹಾಜರಿದ್ದರು. ಜುಲೈ 6ರಂದು ಸುಳ್ಯದಲ್ಲಿ ನಡೆಯಲಿರುವ ಸಚಿವ ಯುಟಿ ಖಾದರ್ ಅವರ ಸಾರ್ವಜನಿಕ ಸನ್ಮಾನದ ಸಂದರ್ಭ ಸಚಿವರಿಗೆ ಮನವಿ ಸಲ್ಲಿಸಲು ಸಾರ್ವಜನಿಕರಿಗೆ ಅವಕಾಶವಿದೆ. ಮನವಿ ಸ್ವೀಕರಿಸಲು ಪ್ರತ್ಯೇಕ ಕೌಂಟರ್ನಲ್ಲಿ ಅಧಿಕಾರಿಗಳು ಕುಳಿತಿರುತ್ತಾರೆ ಎಂದು ಸನ್ಮಾನ ಸಮಿತಿಯ ಅಧ್ಯಕ್ಷ ಭರತ್ ಮುಂಡೋಡಿ ಹೇಳಿದರು. ಕುರುಂಜಿ ಜಾನಕಿ ವೆಂಕಟರಮಣ ಗೌಡ ಸಭಾಭವನದಲ್ಲಿ ನಡೆದ ಸಾರ್ವಜನಿಕ ಸನ್ಮಾನ ಸಮಿತಿಯ ಅಂತಿಮ ಪೂರ್ವಭಾವಿ ಸಭೆಯಲ್ಲಿ ಈ ಮಾತನ್ನ ಹೇಳಿದರು. ಸಚಿವರು ಬೆಳಗ್ಗೆ ಮಡಿಕೇರಿ ಕಡೆಯಿಂದ ಬರುವರಿದ್ದು ಬೆಳಗ್ಗೆ 9:30ಕ್ಕೆ ಸುಳ್ಯ ತಲುಪುತ್ತಾರೆ. ಅವರು ನೇರವಾಗಿ ಜ್ಯೋತಿ ಸರ್ಕಲ್ಗೆ ಬರಲಿದ್ದು ಅಲ್ಲಿಂದ ವಾಹನ ಮೆರವಣಿಗೆ ಆರಂಭಗೊಳ್ಳಲಿದೆ. ಉಬಡ್ಕ ಕ್ರಾಸ್ನಿಂದ ಪಾದಯಾತ್ರೆಯಲ್ಲಿ ಮೆರವಣಿಗೆ ಮುಂದುವರೆಯಲಿದೆ. ಮಧ್ಯಾಹ್ನ 1 ಗಂಟೆಯೊಳಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡು ಭೋಜನ ವ್ಯವಸ್ಥೆ ಆರಂಭಗೊಳ್ಳಲಿದೆ. ಕೆಎಂ ಮುಸ್ತಫರ್ ಅವರು ಮತ್ತು ದಿನೇಶ್ ಮಡ್ಪಾಡಿ ಅವರು ಸಭಾ ಕಾರ್ಯಕ್ರಮದ ವಿವರ ನೀಡಿದರು. ಸಂಚಾಲಕ ಸದಾನಂದ ಮಾವಂಜಿ ವಂದಿಸಿದರು. ಕಳಂಜ ಗ್ರಾಮದ ಕೋಟೆಬಡಿಯ ನಿವಾಸಿ ಗೋಪಿ ಎಂಬುವರ ಮನೆಗೆ ಅಪರಿಚಿತ ವ್ಯಕ್ತಿಯೊಬ್ಬ ಆಗಮಿಸಿ ಯಾರೆಂದು ವಿಚಾರಿಸಿದಾಗ ಗೋಪಿ ಅವರನ್ನ ದೂಡಿ ಹಾಕಿ ಪರಾರಿಯಾದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಸುಮಾರು 78 ವರ್ಷ ಪ್ರಾಯದ ಅವಿವಾಹಿತೆ ಗೋಪಿಯವರು ಏಕಾಂಗಿಯಾಗಿ ತಮ್ಮ ಮನೆಯಲ್ಲಿ ವಾಸವಾಗಿದ್ದು, ಜುಲೈ 1ರಂದು ರಾತ್ರಿ ಸುಮಾರು 9 ಗಂಟೆಯ ಸುಮಾರಿಗೆ ಅಪರಿಚಿತ ವ್ಯಕ್ತಿಯೋರ್ವ ಗೋಪಿಯವರ ಮನೆಯ ಹಿಂಭಾಗದ ಗುಡ್ಡೆಯ ಭಾಗದಿಂದ ಕೆಳಗೆ ಬಂದಲಾಗಿದೆ. ಈ ಸಂದರ್ಭದಲ್ಲಿ ಅವರ ಮನೆಯ ನಾಯಿ ಬೊಗಳಿದ ಶಬ್ದಕ್ಕೆ ಗೋಪಿ ಅವರು ಟಾರ್ಚ್ ಹಿಡಿದುಕೊಂಡು ಹೊರಗೆ ಬಂದಾಗ ಆ ವ್ಯಕ್ತಿ ಮನೆಯ ಮೇಲ್ಭಾಗವಾಗಿಯೇ ಮನೆಯ ಎದುರು ಬಂದರಲಾಗಿದೆ. ಬಂದ ವ್ಯಕ್ತಿ ಯಾರೆಂದು ವಿಚಾರಿಸಲು ಅಂಗಳದ ಮುಂಭಾಗದ ರಸ್ತೆಗೆ ಟಾರ್ಚ್ ಹಿಡಿದುಕೊಂಡು ಬಂದಾಗ ಆ ವ್ಯಕ್ತಿ ಗೋಪಿಯವರನ್ನ ದೂಡಿ ಹಾಕಿ ಪರಾರಿಯಾಗಿರುವುದಾಗಿ ಗೋಪಿಯವರು ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಯುವಕನೊಬ್ಬ ಓರ್ವ ಯುವತಿಯೊಂದಿಗೆ ಜಾಲ್ಸೂರು ಬಳಿಯ ನದಿ ತಟದಲ್ಲಿ ಪ್ರೇಮ ಸಲ್ಲಾಪದಲ್ಲಿ ಇದ್ದರು ಎಂದು ಆರೋಪಿಸಿ ಸ್ಥಳೀಯ 3 ನಿವಾಸಿಗಳು ಆ ಯುವಕನಿಗೆ ಧಳಿಸಿದ ಹಾಗೂ ಹಲ್ಲೆ ನಡೆಸಿರುವವರ ಮೇಲೆ ಯುವಕ ಸುಳ್ಯ ಠಾಣೆಗೆ ಬಂದು ದೂರು ನೀಡಿರುವ ಘಟನೆ ವರದಿಯಾಗಿದೆ. ಜಾಲ್ಸೂರು ಗ್ರಾಮದ ಮಾಬಲಡ್ಕ ನದಿ ತೀರದಲ್ಲಿ ಈ ಘಟನೆ ನಡೆದಿದ್ದು, ಹಲ್ಲೆಗೊಳಗಾದ ಯುವಕ ಸುಳ್ಯದ ಜಯನಗರ ನಿವಾಸಿ ಭವೀಶ್ ಎಂದು ತಿಳಿದು ಬಂದಿದೆ. ಸುಳ್ಯ ಪೊಲೀಸರು ದೂರನ್ನು ಸ್ವೀಕರಿಸಿ ಆರೋಪಿಗಳಾದ ಜನಾರ್ದನ, ವಸಂತ, ಅರವಿಂದ ಎಂಬುವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸುದ್ದಿ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ನ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ.
ಸುಳ್ಳಿದ ಜಟ್ಟಿಪ್ಪಳದಿಂದ ಸೂರ್ತಿಲ ಹೋಗುವ ರಸ್ತೆಯಲ್ಲಿ ಬೊಡಿಯಮಜಲು ಸೇತುವೆ ಬಳಿ ಮಳೆ ನೀರು ತುಂಬಿ ಶಾಲಾ ಮಕ್ಕಳು ಸಾರ್ವಜನಿಕರು ಸಂಕಷ್ಟ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಡೆದುಕೊಂಡು ಹೋಗುವಾಗ ವಾಹನ ಬಂದರೆ ಕೆಸರು ನೀರು ಕಾರಂಜಿಯಂತೆ ಮೈಮೇಲೆ ರಟ್ಟಿ ಪುನಃ ಮನೆಗೆ ಹೋಗುವ ಪರಿಸ್ಥಿತಿ ಕಂಡು ಬಂದಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಬದಲಾವಣೆ ಆಗಿಲ್ಲ. ಇನ್ನಾದರೂ ಎಚ್ಚೆತ್ತು ಸಂಬಂಧಪಟ್ಟವರು ಪರಿಹಾರ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುಳ್ಳಿ ನಗರ ಪಂಚಾಯತ್ನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುವ ಮಹಿಳಾ ಸಿಬ್ಬಂದಿಯೊಬ್ಬರಿಗೆ ಕಚೇರಿಯ ಬಿಲ್ ಕಲೆಕ್ಟರ್ ಅಧಿಕಾರಿ ಮೊಬೈಲ್ ಮೂಲಕ ಅಶ್ಲೀಲ ಸಂದೇಶ ರವಾನೆ ಮಾಡಲಾಗಿದ್ದು, ಇದನ್ನ ವಿಚಾರಿಸಲು ಬಂದ ಮಹಿಳೆಯ ಪತಿ ಆ ಅಧಿಕಾರಿಗೆ ಧರ್ಮದೇಟು ನೀಡಿದ ಘಟನೆ ಸುಳ್ಳಿ ನಗರ ಪಂಚಾಯತ್ನಿಂದ ವರದಿಯಾಗಿದೆ. ಈ ಸಂದರ್ಭದಲ್ಲಿ ತಡೆಯಲು ಹೋದ ಪತ್ರಕರ್ತನ ಮೇಲೆಯೂ ಮಹಿಳೆಯ ಪತಿ ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ದಕ್ಷಿಣ ಕನ್ನಡ ಸಂಪಾಜಿಯ ಆಲಡ್ಕ ಸಮೀಪ ಬಾಡಿಗೆ ಮನೆಯಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟ ಘಟನೆ ನಿನ್ನೆ ವರದಿಯಾಗಿದೆ. ಮೃತ ವ್ಯಕ್ತಿ ಕಾಸರಗೋಡು ಮೂಲದ ಜೋಸ್ ಮ್ಯಾಥ್ಸೋ ಎಂದು ತಿಳಿದು ಬಂದಿದೆ. ಸಂಪಾಜಿ ಭಾಗದಲ್ಲಿ ತೋಟ ಲೀಸ್ಗೆ ಪಡೆದು ಕೆಲಸ ಮಾಡ್ತಾ ಇದ್ರು ಎಂದು ತಿಳಿದು ಬಂದಿದೆ. ಆತ್ಮಹತ್ಯೆಗೆ ಯತ್ನಿಸಿದ ಯುವಕ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಘಟನೆ ಪಂಬತ್ತಾಡಿಯಿಂದ ವರದಿಯಾಗಿದೆ. ಪಂಬತ್ತಾಡಿ ಗ್ರಾಮದ ಪಂಜದಬೈಲು ದಿವಂಗತ ಚಂದ್ರಶೇಖರ ಮತ್ತು ಶ್ರೀಮತಿ ಚಿತ್ರಾವತಿ ದಂಪತಿಗಳ ಪುತ್ರ 21 ವರ್ಷ ಪ್ರಾಯದ ತನೂಷ್ ಗೌಡ ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಕೆಲವು ದಿನಗಳ ಹಿಂದೆ ವಿಷ ಪದಾರ್ಥ ಸೇವಿಸಿದ್ದು ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ. ಜಾಲ್ಸೂರು ಗ್ರಾಮದ ಸೋಣಂಗಿರಿ ವಸಂತರಾಮ್ ಮೋಟಡ್ಕ ಹೊಸಗದ್ದೆಯವರು ಹೃದಯಾಘಾತದಿಂದ ಇಂದು ಬೆಳಗ್ಗೆ ನಿಧನರಾದರು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಹರಿಹರಪಲ್ತಡ್ಕ ಗ್ರಾಮದ ಬೆಂಡೂಡಿಯಲ್ಲಿರುವ ತಳೂರು ಮನೆ ಜನಾರ್ದನ್ ಗೌಡರು ಇಂದು ಮುಂಜಾನೆ ನಿಧನರಾಗಿದ್ದು, ಇವರು ಕಳೆದ ಕೆಲವು ಸಮಯಗಳಿಂದ ಅನಾರೋಗ್ಯದಿಂದ ಇದ್ದರು. ಇವರಿಗೆ 75 ವರ್ಷ ವಯಸ್ಸಾಗಿತ್ತು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.